ಜನ ಆಕ್ರೋಶ ನಡೀತಾ ಇದೆ. ಬಿಜೆಪಿಯವರು ಮಾಡ್ತಾರಂಥ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾರಂಥ ಜನ ಆಕ್ರೋಶ ಯಾತ್ರೆ. ನಮ್ಮೇಲೆ ಅವ್ರು ಮಾಡೋಕ್ಕೇನಿಲ್ಲ. ನಾವು ಜನರ ಬದುಕನ್ನು ಕಟ್ಕೊಳ್ಳಿ ಅಂಥೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂಥೇಳಿ ನಾವು 52,000 ಕೋಟಿ ರೂಪಾಯಿ ಹಣವನ್ನು ಬಜೆಟಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ತಮ್ಮ ಆಂತರಿಕವಾದಂಥ ಕಚ್ಚಾಟಗಳು, ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ವರ್ಗ ಅಂತ ಹೇಳಂಗಿಲ್ಲ. ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ. ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡೋಕ್ಕೆ ಹೊರಟ ದಿನ ಅವರು ಉದ್ಘಾಟನೆ ಮಾಡಿ ನಿಮಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಡೀಸೆಲ್ಲು ಪೆಟ್ರೋಲ್ಗೆ 2 ರೂಪಾಯಿ ಮತ್ತು ಗ್ಯಾಸ್ಗೆ 50 ರೂಪಾಯಿ ಹೇರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಆ ಗುಣಗಾನಗಳನ್ನು ಸಾಮಾನ್ಯ ಜನರ ಹತ್ರ ಕೇಳಬೇಕು ನೀವು. ನಿನ್ನೆ ತಾನೇ ಕಚ್ಚಾ ಬೆಲೆ 4.23 ಅಷ್ಟು ಇಳಿಕೆ ಆಗಿದೆ. ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ? ಪೆಟ್ರೋಲ್ ಮೂಲ ಪ್ರತಿ ಲೀಟ್ರಿಗೆ 42.60 ಇದೆ ಮೂಲ. ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು 103 ರೂಪಾಯಿಗೆ ಈಗ ಮಾರಾಟ ಮಾಡ್ತಾ ಇದ್ದಾರೆ. 1 ಲೀಟ್ರಿಗೆ 60 ರೂಪಾಯಿಯಷ್ಟು ಲಾಭ ಅವರಿಗೆ ದೊರೀತಾ ಇದೆ. ಡೀಸೆಲಲ್ಲೂ ಕೂಡ 91 ರೂಪಾಯಿ ಇದೆ, 91, 92 ಹಿಂಗೆಲ್ಲ ಇದೆ. ಆ ಏರಿಯಾ ಡಿಪೆಂಡ್ ಆಗುತ್ತೆ. 43 ರೂಪಾಯಿ ಅದರಲ್ಲೂ ಲಾಭ ಅವರಿಗೆ ಸಿಗ್ತಾ ಇದೆ. ಸೊ 60% ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ. ಸುಮಾರು ಮಾಹಿತಿ ಪ್ರಕಾರ 43 ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡೆಯಲಿಕ್ಕೆ ಅವಕಾಶ ಇವತ್ತು ಸಿಕ್ಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕೋಬೇಕು. ಹೇಳಿ ನೀವು, ನಾವು ಹಾಲನ್ನ ರೈತರ ಬದುಕನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ. ಇವರೊಬ್ಬರು ನಮ್ಮ ವಿನಯ್ ಹಸ್ಗಳು ಇಟ್ಕೊಂಡಿದ್ದಾರೆ, ಎಮ್ಮೆ ಇಟ್ಕೊಂಡಿದ್ದಾರೆ. ಬೂಸ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ? ಹಿಂಡಿ ಬೆಲೆ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ? ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯಗಳಿಗೆ ನಮ್ಮಲ್ಲಿ 42 ರೂಪಾಯಿ, ಕೇರಳಲ್ಲಿ 52, ಗುಜರಾತ್ 53, ಮಹಾರಾಷ್ಟ್ರ 52, ತೆಲಂಗಾಣ 58, ಅಸ್ಸಾಂ 60, ಹರಿಯಾಣ 56, ಮಧ್ಯಪ್ರದೇಶ 52, ಪಂಜಾಬ್ 56, ಉತ್ತರ ಪ್ರದೇಶ 56, ಗುಜರಾತ್ 53. ಇದು ಹಾಲಿನ ಬೆಲೆ. ನಾವು ರೈತರನ್ನು ಉಳಿಸೋಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರಿಸಿದ್ದೇವೆ, ಜಾಸ್ತಿ ಮಾಡ್ಬೋದಾಯಿತು. ನಮ್ಮ ಈ ಒಂದು ಮನೆಗೆ ತೆಗೆದುಕೊಂಡು ಹೋಗುವಂಥ ಏನು ಈ ಒಂದು ಇದ್ರ ಬಗ್ಗೆನೋ ಒಂದು ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ಒಂದು ರೇಟ್ನ. ನಾನು ಮೊನ್ನೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ. ನಾನು ಇಷ್ಟು ಮಾಡೋಕ್ಕೆ ಹೋಗ್ಬೇಡಿ, ಈ ಒಂದು ಕಚ್ಚಾ
ಸಾಲಿಡ್ ವೇಸ್ಟ್ನ ತೆಗೆದುಕೊಂಡು ಹೋಗೋಕ್ಕೆ ಅಂಥೇಳಿ ಒಂದು ಮಿನಿಮಮ್ಗೆ ಅದರಲ್ಲೂ ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೇವೆ. ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ. ಚಿನ್ನ ಯಾರ ಕೈಲಿದೆ ಕಂಟ್ರೋಲ್ ಮಾಡೋಂಥದ್ದು? 10 ಗ್ರಾಮ್ಗೆ ಎಷ್ಟಿತ್ತು? ಎಷ್ಟಿತ್ತು? 6,000 4-5 3 ವರ್ಷದಲ್ಲೇ ಇಷ್ಟು ಇತ್ತು. ಹಿಂದೆ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿದೆ ನಂದು ಚಿನ್ನ. UPA ಗೌರ್ಮೆಂಟ್ ಇದ್ದಾಗ ಗೋಲ್ಡ್ 28,000 ಆಯಿತು, ಈಗ 92,000 ರೂಪಾಯಿ ಆಗಿದೆ. ಸಾಮಾನ್ಯ ನೀವು ಉಪಯೋಗಿಸೋ ಒಂದು 10,000 ರೂಪಾಯಿ ಮೊಬೈಲ್ ಫೋನು ಈಗ 36,000 ರೂಪಾಯಿ ಆಗಿದೆ. TV 32 ಇಂಚಿದು 32 10 ವರ್ಷದಲ್ಲಿ UPA ಗೌರ್ಮೆಂಟ್ ಇದ್ದಾಗ 13,000 ಆಯಿತು, 36,000 ಆಗಿದೆ. AC 1.5 ಟನ್ದು 25,000 ಆಯಿತು, ಈಗ 44,000 ಆಗಿದೆ. ರಿಫ್ರಿಜಿರೇಟ್ರು 10,000 ಇದ್ದಿದ್ದು 20,000 ಆಗಿದೆ. ಹಿಂಗೆ ಡಾಲರ್ ಬೆಲೆನೂ 59 ಇದ್ದಿದ್ದು 86 ಆಗಿದೆ. ಸಿಮೆಂಟು 268 ರೂಪಾಯಿ ಇತ್ತು, ಈಗ 410 ಆಗಿದೆ. ಇದನ್ನು ಯಾರು ಕಂಟ್ರೋಲ್ ಮಾಡೋರು? ಕಬ್ಬಣ ಎಷ್ಟಿತ್ತು? ಅದು ಹೆಚ್ಚು ಕಮ್ಮಿ 17,000 ರೂಪಾಯಿ ಜಾಸ್ತಿ ಆಗಿದೆ ರೀಸೆಂಟಾಗಿ. ಸಾಮಾನ್ಯ ವೆಹಿಕಲ್ಗಳಿದ್ದಲ್ಲ, ಇನೋವಾ, ಫಾರ್ಚುನೋ, ಸ್ಕಾರ್ಪಿಯೋ, ಇವೆಲ್ಲ ಟ್ರ್ಯಾಕ್ಟ್ರುಗಳು, ಇವೆಲ್ಲ ಕೂಡ ಸಣ್ಣ ಟ್ರ್ಯಾಕ್ಟ್ರು 1,75,000 ರೂಪಾಯಿಗೆ ಸಿಕ್ಕಿದೆ. ಈಗ ಅದು 5.5 ಲಕ್ಷ ಆಗೋಯ್ತು. ಇನೋವಾ ಗಾಡಿ 12 ಲಕ್ಷ ಇದ್ದಿದ್ದು ಈಗ 26,000 ಆಗಿತ್ತು. ಫಾರ್ಚುನರು 25 ಇದ್ದಿದ್ದು 42 ಆಗೋಯ್ತು. ಸ್ಕಾರ್ಪಿಯೋ 9ಕ್ಕೆ ಸಿಕ್ತಿದ್ದು 22 ಆಗೋಯ್ತು. ಇನ್ನು ಸಣ್ಣ ಹೀರೋ ಹೋಂಡಾ 53,000 ರೂಪಾಯಿಗೆ 96,000 ಆಗೋಯ್ತು. ಆ್ಯಕ್ಟಿವ್ ಹೋಂಡಾ 56,000 ಇದ್ದಿದ್ದು 1,08,000 ಆಗೋಯ್ತು. ಆಲ್ಮೋಸ್ಟ್ ಎಲ್ಲ ಡಬಲ್. ಟೋಲು 80 ರೂಪಾಯಿ ಇದ್ದಿದ್ದು 260. ಇದೇನು ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಏನ್ರಿ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು, ನಿಮಗೇನು ಕಣ್ಣು ಕಾಣ್ತಾ ಇಲ್ಲ? ಇದೇನು ಲೆಕ್ಕಕ್ಕಿಲ್ವ ಇದು? ಬರೀ ಹಾಲು ಮಾತ್ರ ಕಾಣ್ತಾ ನಿಮಗೆ. ರೈತನ ಹಾಲು. ರೈತನ ವಿರೋಧಿ ಪಕ್ಷ BJP.